ನಿನ್ನ ಆಸ್ತಿ ಯಾವನ್ಗೋ ಬೇಕು? ನನಗೆ ನನ್ನ ದೊಡ್ಡ ಮಗನೇ ಕಣೋ ದೊಡ್ಡ ಆಸ್ತಿ. ಹೆತ್ತ ತಾಯಿ ಋಣನ ತೀರಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ನಂತ ಮಗ ನನಗೆ ಬೇಕಾಗಿಲ್ಲ ಕಣೋ. ಇರೋವರೆಗೂ ಗಂಜಿ ಕುಡ್ಕೊಂಡಿದ್ರು ಪರವಾಗಿಲ್ಲ, ನಾನು ನನ್ನ ದೊಡ್ಡ ಮಗನ ಜೊತೆನೆ ಇರ್ತೀನಿ ಕಣ. ಅರ್ಜುನ್, ಮನೆ ಬಿಟ್ಟು ಹೊರಡೋ ಸಮಯ ಹತ್ರ ಬರ್ತಾ ಇದೆ. ಎಲ್ರನ್ನು ಕರ್ಕೊಂಡು ಹೊರಡು. ಅವತ್ತು ಭಾರ್ಗವಿ ಪೇಪರ್ ನೋಡ್ಬಿಟ್ಟು ಸೈನ್ ಹಾಕು ಅಂತ ಹೇಳಿದ್ಲಲ್ಲ, ಇಷ್ಟೊಂದು ಓದಿರೋನು ತಲೆಗೆ ಸ್ವಲ್ಪ ಕೆಲಸ ಕೊಡ್ಬೇಕಿತ್ತು. ಪಾಪ ಈಗ ಅಪ್ಪ ಮಗ ಎಮೋಷನಲ್ ಫೂಲ್ಗಳ ತರ ನಿಂತಿದಿರಲ್ಲ, ನಿಮ್ಮನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸ್ತದೆ. ಮಿಸ್ಟರ್ ಜಗನ್ ಪಾಟೀಲ್, ನನಗೆ ನಂಬಿಕೆ ಹೇಳಿ ಮಾತಾಡಿ. ನಿಮ್ಮ ಕೆಟ್ಟತನನ ವೈಭವೀಕರಿಸಿದ ತಕ್ಷಣ ಇಲ್ಲಿರೋರು ಯಾರು ದಡ್ಲಾಗಲ್ಲ. ಒಬ್ಬರನ್ನ ಎದುರಿಸ್ಬೇಕು ಅಂತ ಬಂದಾಗ ಎದುರು ಬದ್ರ ನಿಂತು ಎದುರಿಸ್ಬೇಕ್ರಿ, ಹೀಗೆ ಬೆನ್ನಿಗೆ ಚೂರಿ ಹಾಕೋದಲ್ಲ. ನಾವು ಕಷ್ಟದಲ್ಲಿದ್ದೀವಿ ಅನ್ನೋ ಅನಿವಾರ್ಯತೆಯಲ್ಲಿ ನಿಮ್ಮ ಮುಂದೆ ಕೈ ಚಾಚಿದ್ವಿ. ಆಗ್ಲೂ ನನ್ಗೆ ಮನೆ ಬೇಕು ಅಂತ ನೀವು ಕೇಳಿದಿದ್ರೆ ನಾನು ನನ್ನ ಗಂಡನ ಮತ್ತೆ ನನ್ನ ಮಾವ ಎಲ್ರು ಖುಷಿ ಖುಷಿಯಿಂದ ಈ ಮನೆನ ನಿಮಗೆ ಬರ್ಕೊಡ್ತಾ ಇದ್ವಿ. ಅಣ್ಣ, ನನಗೆ ಈ ಮನೆ ನಿಮ್ ಜೊತೆ ಇರಕ್ ಇಷ್ಟ ಇಲ್ಲ, ಈ ಮನೆನ ನನಗೆ ಬರ್ಕೊಡಿ ಅಂತ ಹೇಳಿದಿದ್ರೆ ಮಾವ ಈ ಮನೆನ ನಿಮ್ಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾ ಇದ್ರು. ಆದ್ರೆ ನೀವು ನಮ್ಮ ಸಹಾಯಕತೆನ ಉಪಯೋಗಿಸ್ಕೊಂಡಿದ್ದೀರಾ, ಅದು ನಿಮ್ಮ ಸ್ವಾರ್ಥಕ್ಕೆ. ಇವರೆಲ್ಲರೂ ನಿಮ್ಮ ಮೇಲಿಟ್ಟಿದ್ದ ನಂಬಿಕೆಗೆ ದ್ರೋಹ ಬದು ಬಿಟ್ರಲ್ಲ. ಕರ್ಮ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಜಗನ್ ಪಾಟೀಲ್. ಅಜ್ಜಿಮ ಕೇಳಿಸ್ಕೊಂಡ್ರಲ್ಲ, ನಿಮ್ ಪಾಲಿಗೆ ಈ ಮನೆ ಒಂದು ಕಲ್ಲು ಮಣ್ಣಿಂದ ಕಟ್ಟಿರೋ ಬಿಲ್ಡಿಂಗ್ ಆಗಿರ್ಬೋದು, ಆದ್ರೆ ನಮ್ಗೆ ನಾವೆಲ್ಲರ ಜೊತೆಗಿರೋ ದೇವಸ್ಥಾನ. ಪ್ರೀತಿ, ನಂಬಿಕೆ, ಈ ಎರಡು ನಮ್ ಜೊತೆಗಿದ್ರೆ ನಾವೆಲ್ಲ ಬೇಕಾದ್ರೂ ಬದುಕ್ಬೋದು. ನೋಡ್ತಾ ಇರಿ, ನಿಮ್ಮ ಮುಂದೆನೆ ನಿಮಗಿಂತ ಚೆನ್ನಾಗಿ ಬದುಕ್ ತೋರಿಸ್ತೇವೆ. ಹಾಗ ಬದುಕಕ್ ಬರೋರ್ಗೆ ಇನ್ನು ಇಲ್ಲೇನ್ ಕೆಲ್ಸ? ಏಯ್ ಏನ್ರು ಜೀವನ ಅನ್ನೋದು ಚಕ್ರ ಇದ್ದ ಹಾಗೆ, ಕೆಳಗಿದ್ದವನು ಮೇಲ್ ಹೋಗ್ಲೇಬೇಕು, ಮೇಲಿದ್ದವನು ಕೆಳಗ್ ಬರಲೇಬೇಕು. ಪರಿಸ್ಥಿತಿ ಯಾವಾಗ್ಲೂ ಒಂದೇ ತರ ಇರುತ್ತೆ ಅಂತ ಅನ್ಕೊಳ್ಳೋನು ಮೂರ್ಖ. ನಾನು ನನ್ನ ಕುಟುಂಬದ ಜೊತೆ ಮತ್ತೆ ಈ ಮನೆಗೆ ಕಾಲಿಟ್ಟೆ ಇರ್ತೇನೆ. ಇದು ನಾನು ನನ್ನ ಮಾವನ ಪರವಾಗಿ ಹಾಕ್ತಾ ಇರೋ ಸವಾಲ್. ನೀನ್ ತಾಕತ್ತಿದ್ರೆ
ನನ್ನನ್ನ ಕೋರ್ಟಲ್ಲಿ ಕೇಸ್ ಮಾಡು. ಬಾಬಾ, ನೀವ್ ಯಾರಿಗೂ ಭಯ ಪಡ್ಬೇಡಿ. ನಿಮ್ ಜೊತೆ ಈ ಭಾರ್ಗವಿ ಇದ್ದಾರೆ, ಪಾರ್ಥ ಇದ್ದಾರೆ. ಅದ್ಯಾರು ಏನ್ ಮಾಡ್ತಾರ ನೋಡೇ ಬಿಡೋಣ. ಬನ್ನಿ ಮಾವ. ಬ್ಯಾಗ್ ಕೊಡಿ, ನಾನು ಹೇಳ್ಕೊತೇನೆ. ಭಾರ ಇದೆಯಲ್ಲ. ಬೇಡ ಪುಟ್ಟ, ಜೀವನನೇ ಭಾರವಾಗಿರುವಾಗ ಈ ಭಾರ ಎಲ್ಲ ಯಾವ ಲೆಕ್ಕ ಹೇಳು. ಡ್ಯಾಡ್ ಏನಾಯ್ತು? ಸುಸ್ತಾಯ್ತಾ? ಒಂದ್ ನಿಮಿಷ ಇರಿ, ನೀರು ತಗೊಂಡ್ಬರ್ತೇನೆ. ಅಯ್ಯೋ, ಈ ಕಾರ್ಡು ಇಲ್ಲಿ ವರ್ಕ್ ಆಗಲ್ಲ. ಜೋಬಲ್ಲಿ ನೋಡಿದ್ರೆ ₹1 ಕೊಟ್ಟಿಲ್ಲ. ಒಂದ್ ನಿಮಿಷ ಬಂದೆ. ಡ್ಯಾಡ್, ನೀರು ಕೊಡ್ರಿ. ಜೀವಕ್ಕೆ ಜೀವ ಅಂತ ಅನ್ಕೊಂಡಿದ್ ಗೆಳೆಯ ಶಕ್ತಿ ನನ್ನ ಬೆನ್ನಿಗೆ ಚೂರಿ ಹಾಕ್ದ. ಅವನನ್ನ ಗೆಳೆಯ ಅಂತ ಅನ್ಕೊಂಡಿದ್ದು ತಪ್ಪು ಅಂತ ನಾನು ಒಪ್ಕೊಂಡೆ. ಆದ್ರೆ ಈಗ ನನ್ನ ಒಡಗೊಟ್ಟಿದ್ದ ತಮ್ಮ ಅವನು ನನಗ್ ಮೋಸ ಮಾಡ್ಬಿಟ್ಟ. ಬ್ಲಡ್ ಇಸ್ ಥಿಕ್ಕರ್ ದನ್ ವಾಟರ್ ಅಂತ ಆ ಮಾತಿವತ್ತು ಸುಳ್ಳಾಯ್ತು. ನನ್ ಕರುಳು ಹಂಚ್ಕೊಂಡು ಹುಟ್ಟಿದ ಮಕ್ಕಳು ನನ್ನ ಮುಂದೆ ಹೊಡೆದಾಡ್ತಿರೋದನ್ನ ನೋಡೋ ಬದಲು ನನ್ನನ್ನ ನಿನ್ನ ಹತ್ರ ಕರ್ಕೊಂಡು ಹೋಗ್ಬೋದಾಗಿತ್ತು ದೇವ್ರೆ. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳಕ್ಕಾದ್ರೆ ನಾನ್ ಸೋತೋದೆಮ್ಮ. ಜೆಪಿ, ನೀನ್ ಇಷ್ಟು ದಿವಸ ನಿನ್ ಜೀವನನೇ ಸವಸಿ ನಮ್ಮನ್ನೆಲ್ಲ ನೋಡ್ಕೊಂಡಿದ್ಯಾ. ಇನ್ನೇನ್ ಆಗ್ಬೇಕಾಗಿದೆ ಹೇಳೋ. ನಿಮ್ಮಪ್ಪ ತೀರ್ಕೊಂಡ್ಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ನಿನ್ನೆ ಹೆಗಲ ಮೇಲೆ ಬಿತ್ತು. ತಮ್ಮಂದ್ರಿಗೆ ಒಳ್ಳೆ ಜೀವನ ಕೊಡ್ಬೇಕು ಅಂತ ಅವ್ರನ್ನ ನಿನ್ ಜೊತೆಲ್ಲೇ ಇಟ್ಕೊಂಡು ನಿನ್ನ ಮಕ್ಕಳಿಗಿಂತ ಚೆನ್ನಾಗಿ ನೀನ್ ನೋಡ್ಕೊಂಡಿದ್ದೀಯ. ಅವ್ರಿಗೆ ಕಷ್ಟ ಗೊತ್ತಾಗ್ಬಾರ್ದು ಅಂತ ನೀನೇ ಅಡ್ಡುಗೋಡೆಯಾಗಿ ನಿಂತೆ. ಈ ಮನೆಗೋಸ್ಕರ ನಿನ್ನ ಸರ್ವಸ್ವನೇ ತ್ಯಾಗ ಮಾಡಿದೀಯ ಕಣೋ. ನಿನ್ನನ್ನೇ ಮನೆಯಿಂದ ಆಚೆ ಹಾಕಿದನಲ್ಲ ಆ ಜಗನ್ಗೆ ಈ ದುಷ್ಟ ಬುದ್ಧಿ ಎಲ್ಲಿಂದ ಬಂತೋ ನನಗ್ ಗೊತ್ತಿಲ್ಲ ಕಣೋ. ಇಲ್ಲಮ್ಮ, ಇದು ನಾನು ಮಾಡಿದ ಕರ್ಮದ ಫಲ. ಏನ್ ಕುಂದ, ಲಗೇಜ್ ಸಮೇತ ಬಂದಿದ್ಯಾ? ನೀನು ಚರಣ್ ಟ್ರಿಪ್ ಹೋಗ್ತಾ ಇದ್ದೀರಾ? ಮತ್ತೆ ಇನ್ನೇನ್ ಮಾಡಕ್ಕಾಗತ್ತೆ ಹೇಳಿ? ಮನೆ ಬಿಟ್ಟು ಬೀದಿಗೆ
ಮನೆ ಯಜಮಾನಿ ಆಗೋಳ್ ನೀನು. ಹೀಗಂದಂತೆ ನನ್ನ ಬೀದಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನ್ ಮಾಡ್ಲಿ ಅತ್ತೆ? ಜಗನ್ ಮಾವ ಮೋಸ ಮಾಡಿ ಮನೆ ಆಸ್ತಿ ಎಲ್ಲ ಅವ್ರ ಹೆಸರು ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮನ್ನ ಮನೆಯಿಂದ ಆಚೆ ತಪ್ಪಿಟ್ರು. ಇಷ್ಟೆಲ್ಲ ಆಗಿತ್ತು ಭಾರ್ಗವ್ ಇವತ್ತೆ ಅರ್ಜುನಿಂದ. ಮಾವನ್ ಉಳ್ಸಕ್ ಹೋಗಿ ನಮ್ ಪ್ರಾಣನೇ ತೆಗೆದ್ಬಿಟ್ರು. ನಾ ಜೀವನ ಪೂರ್ತಿ ಮನಾಲ ಕೆಡಿಸ್ತು ಅಂತಾರಲ್ಲ, ಹಾಗಾಗಿ ನನ್ನ ಚರಣ್ ಗತಿ. ಅವ್ರ ಜೊತೆ ನಾನು ಚರಣ್ ಕೂಡ ಬೀದಿಗೆ ಬಂದ್ಬಿಟ್ವಲ್ಲ ಅತ್ತೆ. ಈ ಮೊದಲು ಚರಣ್ ನಮ್ಮ ಮನೇಲಿ ನೆಮ್ಮದಿಯಾಗಿರೋದಕ್ಕೂ ಬಿಡ್ಲಿಲ್ಲ. ಅವ್ನು ನನ್ನ ಮಗ ಅನ್ನೋ ಕಾರಣಕ್ಕೆ ಅವನ ಚಿತ್ರ ಹಿಂಸೆ ಕೊಟ್ಟು ಹಿಡ್ದಾಕ ನೋಡ್ಕೊಂಡಿದ್ದಾರೆ. ಇನ್ನೇನು ನಮ್ಮ ಮನೆ ಯಜಮಾನನ ಮಾಡೋಣ ಅನ್ನೋಷ್ಟರಲ್ಲಿ ಅವನ ಜೀವನನ ಬೀದಿ ತಂದ್ಬಿಟ್ರು. ನೀನೇನು ಯೋಚನೆ ಮಾಡ್ಬೇಡ ಬೃಂದ. ನಿಮ್ಮಿಬ್ರು ಜೀವನನ ಹಾಳು ಮಾಡಿರೋ ಜೇಪಿನ ಸುಮ್ನೆ ಬಿಡೋದಿಲ್ಲ. ಈ ನಿಮ್ ದ್ವೇಷ ಇಟ್ಕೊಂಡು ನಾನೇನ್ ಮಾಡ್ಲಿ ಅತ್ತೆ? ಊಟ ಬಟ್ಟೆ ನೀನ್ ಗೋಳಾಟ ಕೇಳಿ ಏನ್ ಮಾಡ್ಬೇಕು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ ಬೃಂದ. ಜೇಪಿ ಕುಟುಂಬ ಬೀದಿಗೆ ಬಂತು ಅಂತ ಖುಷಿ ಪಡ್ಲಾ? ಅವ್ರ ಜೊತೆ ನೀನು ಚರಣ್ ಕಷ್ಟ ಪಡ್ತಾ ಇದ್ದೀರಲ್ಲ ಅಂತ ದುಃಖ ಪಡ್ಲಾ? ಅಯ್ಯೋ, ದುಃಖ ಪಡೋದೇನು ಬೇಕಾಗಿಲ್ಲ ಅತ್ತೆ. ಅಷ್ಟಕ್ಕೂ ನಾವೇ ಕಷ್ಟ ಪಡ್ಬೇಕು ಹೇಳಿ? ಈಗ ನಮಗ್ ಮನೆ ಕೊಡ್ತೀನಿ ಅಂತ ಹೇಳಿದಿರಲ್ಲ. ಯಾವ ಮನೆ ಬಗ್ಗೆ ಮಾತಾಡ್ತಾ ಇದ್ದೀ ಬೃಂದ? ಅಯ್ಯೋ ಅತ್ತೆ, ಅದೇ ನೀವು ನನಗೋಸ್ಕರ ಒಂದ್ ಮನೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರಲ್ಲ, ಆ ಮನೆ. ಈಗ ಆ ಮನೆ ಅವಶ್ಯಕತೆ ನಮ್ಗಿದೆ ಅತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಈಗ ಇಲ್ಲಿ ಮನೆಗೇನೆ ಎಲ್ಲ ಕೊಡಕ್ಕಾಗಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಯು ಕ್ಯಾನ್ ಗೋ ಬ್ಯಾಕ್. ನಿಜ, ನಾನು ನನ್ನ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅದು ಸರಿನೇ. ಆದ್ರೆ ನನ್ನ ಮನೆ ಕಟ್ಟಕ್ಕೋಸ್ಕರ ಎಷ್ಟೋ ಬೇರೆ ಮನೆಗಳನ್ನ ಮುರಿದಿದ್ದೀನಿ. ಎಷ್ಟೋ ಜನರ ಜೀವನನ ಸರ್ವನಾಶ ಮಾಡಿದ್ದೀನಿ. ಅವರೆಲ್ಲರ ಮನೆ ಮೇಲೆ ನನ್ನವರ ಮನೆ ಕಟ್ಕೊಳಕ್ ನೋಡ್ದೆ. ಆದ್ರೆ ಇವತ್ತು ನನ್ನ ಮನೆನೇ ಕುಸಿದು ಬಿದ್ದಿದೆ. ಇದ್ರಲ್ಲಿ ನಿಮ್ದು ಯಾವ ತಪ್ಪು ಇಲ್ಲ. ನನ್ನ ಕರ್ಮದಿಂದ ನೀವೆಲ್ಲ ಕಷ್ಟಪಡೋ ಹಾಗಾಯ್ತು. ಇಷ್ಟು ವರ್ಷದಿಂದ ನನ್ ಗಂಡನ ಕೂಲಿ ತರ ನೋಡಿದ ನನ್ಗೆ ಅಭ್ಯಾಸ. ಇವಾಗ ನೀವ್ ಈ ತರ ದುಃಖ ಪಡದ್ನ ನನ್ ಕೈ ನೋಡಕ್ ಆಗ್ತಿಲ್ಲ ಜೆಪಿ. ಜೆಪಿ, ತಮ್ಮಂದ್ರು ಚೆನ್ನಾಗಿರ್ಲಿ ಅಂತ ಎಷ್ಟೋ ಕಷ್ಟಪಟ್ಟವನು ನೀನು. ಜಗನ್ ಕೇಳಿದ್ರೆ ಮನೆ ಏನು ಇಡೀ ಆಸ್ತಿನೇ ಬರೆದು ಕೊಡ್ತಿದ್ಯಲ್ಲೋ ನೀನು. ನಿನ್ನಂತವನ್ಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಟಲ್ಲ ಅವನು. ಜಗನ್ ಯಾವತ್ತೂ ಉತ್ತರ ಆಗಲ್ಲ ಕಣೋ. ಬಿಡ್ತು ಅನುಷಕ್ಕು, ನಿಮ್ ಜೊತೆ ನಾವಿಲ್ಲ. ಚಿಕ್ಕು ಮಾಡಿದ ಅನ್ಯಾಯಕ್ಕೆ ನೀವಿಬ್ರು ದುಃಖ ಪಡ್ಬೇಡಿ. ಅವ್ರನ್ನ ಚಿಕ್ಕು ಅಂತ ಅನ್ಕೊಳಕ್ಕೆ ನನಗೆ ಹಿಂಸೆ ಆಗ್ತಾ ಇದೆ. ನಾವೆಲ್ಲರೂ ಎಷ್ಟು ಖುಷಿಯಾಗಿ ಅನ್ಯೋನ್ಯವಾಗಿದ್ವಿ. ದಿಢೀರತ್ತ ನಮ್ ಲೈಫ್ ಹಿಂಗ್ ಚೇಂಜ್ ಆಗಿದೆ ಅನ್ನೋದನ್ನ ನಾನ್ ನಂಬಿಕೆ ಆಗ್ತಾ ಇಲ್ಲ. ಡ್ಯಾಡ್, ಅವ್ರಿಗೆ ನಮ್ಮ ಮೇಲೆ ಇದ್ದಿದ್ದು ಪ್ರೀತಿ ಅಲ್ಲ, ಆಸ್ತಿ ಮೇಲಿರೋ ವ್ಯಾಮೋಹ. ನಾವ್ ಸಾಕಿರೋ ಪ್ರಾಣಿಗಾದ್ರೂ ನಮ್ಮಲ್ಲಿ ಕೃತಜ್ಞತೆ ಅನ್ನೋದಿರುತ್ತೆ. ಆದ್ರೆ ಮನುಷ್ಯನ್ಗೆ ಪ್ರೀತಿ ಕೃತಜ್ಞತೆ ಏನೂ ಇಲ್ಲ. ಇವಾಗ ಅವ್ರ ಬಗ್ಗೆ ಮಾತಾಡಿ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಮನ್ಸಲ್ಲಿ ಅವ್ರನ್ನ ಹೊತ್ಕೊಂಡು ಅವ್ರ ಬೆಲೆನ ಹೆಚ್ಚು ಮಾಡ್ಬೇಡಿ. ನಿಜ ಪಾರ್ಥ, ನಂಬಿಕೆ ದ್ರೋಹ ಯಾವತ್ತೂ ನಮ್ ಶತ್ರುಗಳಿಂದ ಆಗಲ್ಲ, ನಂಬಿಕಸ್ತೆ ಮಾಡೋದು. ಇವ್ರು ನಮ್ಮೂರು ಅಂದ್ಕೊಂಡು ನಾವಿಟ್ಟಿದ್ವಲ್ಲ ಒಂದ್ ಪ್ರೀತಿ, ಆ ಕುರುಡು ಪ್ರೀತಿಯಿಂದನೇ ಇಷ್ಟೆಲ್ಲ ಆಗಿದ್ದು. ನಡೆದಿರೋದನ್ನ ನೆನ್ಸ್ಕೊಂಡ್ರೆ ದುಃಖ ಆಗ್ತಿದೆ.
ನಮ್ಮೆಲ್ಲರ ಈ ಸ್ಥಿತಿಗೆ ನಾನೇ ಕಾರಣ. ಚಿಕ್ಕು ಮಾಡಿರೋದ್ಕಿಂತ ದೊಡ್ಡ ದ್ರೋಹ ನಾನೇ ಮಾಡಿದ್ದೀನಿ. ನಾನು ಕೇಳ್ತಿರೋದು ನಮ್ಮ ಅತ್ತೆ ಹತ್ರ. ಕೊಡಲ್ಲ ಅನ್ನಕ್ ನೀನ್ ಯಾರಯ್ಯ? ಏನೋ ನಿನ್ನ ಆಸ್ತಿ ಕೇಳ್ತಿರೋ ತರ ಆಡ್ತಿದ್ಯಲ್ಲ, ಅಷ್ಟಕ್ಕೂ ನಮ್ಮ ಅತ್ತೆ ನಿನ್ ಪರ್ಮಿಷನ್ ಕೇಳಕ್ ಕೊಡ್ಬೇಕು. ಎಸ್, ಯು ಆರ್ ಟಾಕಿಂಗ್ ಟು RK. ಇನ್ನು ಮುಂದೆ ಏನೇ ವ್ಯವಹಾರ ಮಾಡ್ಬೇಕಾದ್ರೂ ಈ RK ಪರ್ಮಿಷನ್ ತಗೊಂಡೇ ಮಾಡ್ಬೇಕು. ಆಮೇಲೆ ಕ್ಲಿಯರ್ ಆನ್ ದಟ್? RK ನಮ್ ಲಾಯರ್ ಕೋರ್ಟ್ ಅಲ್ಲಿ ನನ್ನ ಕಾಪಾಡಿದ್ದು ಇವರಿಬ್ರಿಂದ. ಓಹೋ, ಏನ್ ನಾನ್ ನೋಡ್ತಿರೋ ಲಾಯರಾ? ನಮ್ಮ ಮನೇಲಿ ಒಂದ್ 4-5 ಜನ ಲಾಯರ್ ಇದಾರೆ. ನಿಮ್ಗೇನಿದ್ರು ಕೋರ್ಟ್ ಅಲ್ಲಿ ಇಟ್ಕೊಳ್ಳಿ, ಆಯ್ತಾ? ಇದು ನಮ್ ಪರ್ಸನಲ್ ವಿಚಾರ. ನಿಮ್ ಮೂಗ್ರ ಇಲ್ಲಿ ತೂರ್ಸೋ ಅವಶ್ಯಕತೆ ಇಲ್ಲ. ಗಂಗಾಜಿ, ನೀವು ಹೀಗೆ ಬದತಮೀಜಿಯಿಂದ ಮಾತಾಡ್ತೀರಾ? ಅದು RK, ನನ್ ಮಗ ಸೊಸೆಗೆ ಮೋಸ ಆಗಿದೆ, ಅದಕ್ಕೆ. ಮಗನ್ನ ಕಾಪಾಡಕ್ ಹೋಗಿ ನೀವು ಜೈಲ್ ಸೇರ್ತೀರಾ? Look, ಈಗ ನಾವು ಕೇಸ್ನ ಗೆಲ್ಲೋ ಹಂತದಲ್ಲಿದ್ದೀವಿ. ಇನ್ನು ಕೇಸ್ ಗೆದ್ದಿಲ್ಲ. ಈ ಸಮಯದಲ್ಲಿ ಕೋರ್ಟು, ಪೊಲೀಸು ಎಲ್ಲರ ದೃಷ್ಟಿ ನಮ್ಮ ಮೇಲಿರುತ್ತೆ. ವಿ ಶುಡ್ ಬಿ ಮೋರ್ ಕೇರ್ಫುಲ್. ಕ್ಲಿಯರ್? ನೋಡಿ, ಈಗ ನೀವು ಅವ್ರಿಗೆ ಒಂದು ಮನೆ ಅಲ್ಲ, ಒಂದೇ ಒಂದು ಸಣ್ಣ ಇಟ್ಟಿಗೆ ಕೊಟ್ರು ಅದಕ್ಕೆ ಎನ್ಕ್ವೈರಿ ಆಗತ್ತೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ನಿಮ್ಮ ಬೇನಾಮಿ ಆಸ್ತಿ ಎಲ್ಲ ಜಪ್ತಿ ಮಾಡ್ತಾರೆ. ನೀವು ಅವ್ರಿಗೆ ಮನೆ ಕೊಡೋದ್ರಿಂದ ನಿಮಗೂ ತೊಂದ್ರೆ, ಇಸ್ಕೊಳ್ಳೋದ್ರಿಂದ ಅವ್ರಿಗೂ ತೊಂದ್ರೆ. ಆಮೇಲೆ ನಿಮ್ ಜೊತೆ ಅವ್ರನ್ನೂ ಕರ್ಕೊಂಡೋಗಿ ಜೈಲಲ್ಲಿ ಕೂರ್ಸಿದ್ರೆ ಡೋಂಟ್ ಬ್ಲೇಮ್ ಮೀ. ಓಕೆ? ಸಹಾಯ ಮಾಡೋದಕ್ಕೆ ಬೇರೆ ದಾರಿ ಇಲ್ವಾ? ಎಸ್ ಇದೆ, ಒಂದೇ ಒಂದು ದಾರಿ ಇದೆ. ಏನದು? ನಾವು ಕೇಸ್ ಗೆಲ್ಬೇಕು. ಹಾಗಿದ್ರೆ ನೀವ್ ನನಗೆ ಸಹಾಯ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಏನೋ ನೀವೇ ನಮ್ಗೆನೋ ತಿಕ್ ತೋರಿಸ್ತೀರಾ ಅಂತ ಬಂದಲ್ಲ, ನೀವು ಮೋಸ ಮಾಡ್ತಿದ್ದೀರಲ್ಲ ಅತ್ತೆ. ಹೋಗ್ಲಿ ಬಿಡಿ, ಹುಟ್ಟಿಸಿದ ದೇವ್ರು ಹುಲ್ಲಂತೂ ಮೇಯ್ಸಲ್ಲ. ಏನೋ ಒಂದ್ ದಾರಿ ತೋರಿಸ್ತಾರೆ, ಯಾವ್ದಕ್ಕೆ ಏನೋ ಬಾವಿನೋ ಯಾವ್ದೋ ದಾರಿ ತೋರಿಸ್ತಾನೆ ಬಿಡಿ. ಬಿಡ್ತು ಅನ್ನು ಬೃಂದ, ಅಟ್ಟಂತ ಕೋಪ ಮಾಡ್ಕೋತೀಯಲ್ಲ. ನೋಡು, ಉಗ್ರಲ್ಲಿ ಹೋಗೋದಿಕ್ಕೆ ಕೊಡ್ಲಿ ತರಬೇಡ. ಇನ್ನೇನ್ ಸ್ವಲ್ಪ ದಿನ, ಆಮೇಲೆ ಕೇಸ್ನ ನಾವೇ ಗೆಲ್ತೀವಿ. ಅವಾಗ ಕಾರು, ಬಂಗ್ಲೆ, ನೀನ್ ಏನೇನ್ ಕೇಳ್ತೀಯೋ ಎಲ್ಲ ಲಕ್ಸುರಿ ಲೈಫು ನಿಂದಾಗತ್ತೆ. ಹಾಕಿದ್ರೆ ಇವಾಗ ಏನ್ ಮಾಡೋದು? ನೀನು ಚರನ್ನು JP ಕುಟುಂಬದವ್ರ ಜೊತೆನೆ ಇರ್ಬೇಕು. ಮತ್ತೆ ಭಾರ್ಗವಿ ಜೊತೆ ಇರ್ಬೇಕಾ? ಅವಳಿಗೆ ಗತಿ ಇಲ್ಲ, ನಾವ್ ಅವ್ರ ಜೊತೆ ಇರ್ಬೇಕಾ? ಆ ಭಾರ್ಗವಿ ಎಲ್ಲೇ ಇದ್ರು ನೀನ್ ಅವಳ ನೆರಳಾಗಿ ಅವಳನ್ನ ಹಿಂಬಾಲಿಸ್ಬೇಕು. ಅವಾಗ್ಲೇ ಅವಳ ಪ್ಲಾನ್ ಏನು ಅಂತ ಗೊತ್ತಾಗೋದು. ಅವಾಗ್ಲೇ ನಾವು ಆದಷ್ಟು ಬೇಗ ಕೇಸ್ನ ಗೆಲ್ಲೋದಿಕ್ಕಾಗೋದು. ಒಟ್ನಲ್ಲಿ ಆ JP ಮನೆಯವರು ಯಾರು ನೆಮ್ಮದಿಯಾಗಿರ್ಬಾರ್ದು ಬೃಂದ. ಆದ್ರೂ ಕೈಯಲ್ಲಿ ಬಿಡ್ಗಾಸಿಲ್ದೆ ಭಾರ್ಗವಿ ಜೊತೆ ಹೇಗಿರೋದತ್ತೆ? ಒಂದ್ ನಿಮಿಷ ಇರೋ ಬೃಂದ. ಇದನ್ನ ಎಮರ್ಜೆನ್ಸಿಗೆ ಅಂತ ಇಟ್ಕೋ. ಈ ದುಡ್ಡನ್ನು ತಗೊಂಡ್ರೆ ಏನೂ ತೊಂದ್ರೆ ಆಗೋದಿಲ್ವಾ? ನೋ ವೇ, ಅದು ಕ್ಯಾಶ್, ಏನು ಪ್ರಾಬ್ಲಮ್ ಇಲ್ಲ. ಆದಷ್ಟು ಬೇಗ ನಾವು ಕೇಸ್ ಗೆದ್ದು ನಿನ್ನನ್ನ ನಮ್ಮ ಹತ್ರ ಕರ್ಸ್ಕೊತೀವಿ ಬೃಂದ. ಅಲ್ಲಿವರೆಗೂ ನನ್ ಮಗನ ಚೆನ್ನಾಗಿ ನೋಡ್ಕೊ. ಬರ್ತೀನಂತೆ.
ಎಲ್ರು ಬೀದಿಗೆ ಬರೋದಕ್ಕೆ ನಾನೇ ಕಾರಣ. ಜಗನ್ ಮಾಡಿರೋ ತಪ್ಪನ್ನ ನಿಮ್ಮಲ್ಲಿ ಯಾಕೆ ಹಾಕೊಳ್ತೀಯ ಪುಟ್ಟ? ಮೋಸದಿಂದ ಆಸ್ತಿ ಬರ್ಸ್ಕೊಂಡಿದ್ದು ಚಿಕ್ಕನೇ ಆಗಿರ್ಬೋದು, ಆದ್ರೆ ಅದಕ್ಕೆ ಅವಕಾಶ ಕೊಟ್ಟಿದ್ದು ನಾನೇ ತಾನೆ. ಪಾರ್ಥ, ಇದ್ರಲ್ಲಿ ನಿಮ್ಗೆ ಯಾವ್ದೇ ತಪ್ಪಿಲ್ಲ. ಡಾಕ್ಯುಮೆಂಟ್ಸ್ ಅಲ್ಲಿ ಏನ್ ಬರ್ದಿದೆ ಅಂತ ನಾನು ಓದ್ಬೇಕಾಗಿತ್ತು. ಎಲ್ಲ ಓದಿ ಆಮೇಲೆ ಸಹಿ ಹಾಕ್ಸ್ಬೇಕಾಗಿತ್ತು. ಓದೇನೆ ಸೈನ್ ಮಾಡಿಸಿದ್ದು ನನ್ ತಪ್ಪು. ಓದಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿದ್ರೆ ತಾನೆ ನೀವು ಓದೋದು ಭಾರ್ಗವಿ. ನಿಮ್ಮ ಮೇಲಿನ ಕೋಪದಲ್ಲಿ ನನ್ ಕಣ್ಣು ಕುರುಡಾಗಿತ್ತು. ಅವರವರ ಕಿತ್ತಾಟದಲ್ಲಿ ನಮ್ಮ ಕೆಲ್ಸ ಸುಲಭ ಆಯ್ತು. ಈಗ ಕೆಳಗಡೆ ಬಿದ್ದಿರೋನ್ನ ಮತ್ತೆ ಮೇಲೆ ಇಳೋದಕ್ಕೆ ಬಿಟ್ಟೇ ಪಾರ್ಕ್. ವೃಂದನ್ನ ಕಳ್ಸಿರೋದೇ ಅದಕ್ಕೋಸ್ಕರ. ಮನೆ ಹಾಳು ಮಾಡೋದಕ್ಕೆ ಅವಳೊಬ್ಳಿದ್ರೆ ಸಾಕು. ಜಗಳ ತಂದಿಟ್ಟು ನಾವ್ ಅದರ ಲಾಭನ ಮಾತ್ರ ನೋಡ್ಬೇಕು.